ಈಗ JDS ಅಂದರೆ ನಮಗೊಂದು ಹಣೆಪಟ್ಟು ಕಟ್ಟಿಬಿಟ್ಟಿದ್ದಾರೆ. ಹಣೆಪಟ್ಟ ಏನಂದರೆ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಶಕ್ತಿ ಇದೆ ಅಂತ. ಆದರೆ ವಾಸ್ತವದಲ್ಲಿ ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ನಾಯಕರುಗಳು ನಮ್ಮ ಜೊತೆ ಕೂತಿದ್ದಾರೆ. ಅವರು ಅವ್ರ ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯಾವಳಿಗಳು. ಇವತ್ತೇನು ಸನ್ಮಾನ್ಯ ಕುಮಾರಣ್ಣ ಅವರು ರಾತ್ರಿ 3 ಗಂಟೆ 2 ಗಂಟೆಗೆ ಬೆಳಗಿನ ಜಾವ ಸಭೆಗಳನ್ನ ಕಂಡಕ್ಟ್ ಮಾಡಿದಾಗ ಹಳ್ಳಿ ಜನ, ವಿಶೇಷವಾಗಿ ಹಿರಿಯರು, ಜೊತೆಯಲ್ಲಿ ಹೆಣ್ಮಕ್ಳುಗಳು ಕೂತು ಇಲ್ಲಪ್ಪ ಕುಮಾರಣ್ಣ ಅವರು ಅವರ ನಾಯಕತ್ವದ ಮೇಲೆ ಇರ್ತಕ್ಕಂಥ ಒಂದು ಭರವಸೆ, ಯಾಕೆಂದರೆ ಹಿಂದೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇ ಬಹುಶಃ ಇವತ್ತು ಕುಮಾರಣ್ಣ ಅವರ ಒಂದು ವಿಶ್ವಾಸ ಸಂಪಾದನೆ ಆಗೋಗಿದೆ. ಇವತ್ತು ಜನಗಳ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅಂಥವ್ರಿಗೆ ಜನ ಸೇರ್ತಾರೆ. ಆದರೆ ಯಾಕೆ ಇದು ಕನ್ವರ್ಷನ್ ಆಗ್ತಾ ಇಲ್ಲ ಸೀಟು? ಇವೆಲ್ಲವೂ ಕೂಡ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲ ನಾಯಕರುಗಳು ಒಮ್ಮೆ ಅಲ್ಲ ಹಲವಾರು ಬಾರಿ ಕೂತು ಆತ್ಮವಿಮರ್ಶೆಯನ್ನು ಮಾಡಿದ್ದೇವೆ. ಇದರ ಆತ್ಮವಿಮರ್ಶೆ ಹಿಂದೆ ನಾನೊಂದು ಮಾತನ್ನು ಹೇಳ್ತೇನೆ. ನಾಳೆಯ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ, ರಜತ ಮಹೋತ್ಸವ ಅಂತ ನಾವೇನು ಕರೀತಾ ಇದ್ದೇವೆ. ಆದರೆ ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಈ ಪ್ರೆಸ್ ಮೀಟ್ ಮೂಲಕನೂ ಹೇಳಲಿಕ್ಕೆ ಬಯಸ್ತೇವೆ. ನಾವು ಇಂಟರ್ನಲ್ಲಿನೂ ಕೂಡ ಸಭೆಯಲ್ಲಿ ಅವ್ರಿಗೆ ವಿಶ್ವಾಸ ಮೂಡಿಸಿದ್ದೇವೆ. ಒಂದು ಸುವರ್ಣ ಮಹೋತ್ಸವ ಅಂದರೆ 25 ವರ್ಷ ಅಲ್ಲ, ಇನ್ನು 25 ವರ್ಷ ಸದೃಢವಾಗಿ ದೇವೇಗೌಡರು ಏನೊಂದು ಆಲದ ಮರ ನಮಗೆ ಇವತ್ತು ನಮ್ಮೆಲ್ಲರಿಗೂ ಒಂದು ಶ್ರೀರಕ್ಷೆ ಆಗಿ ಕೊಟ್ಟಿದ್ದಾರೆ. ಇದನ್ನು ಕಟ್ಟಿ ಬೆಳೆಸಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಸರ್. ಯಾಕೆಂದರೆ ಇಲ್ಲಿ ನಾನು ಯುವಕ ಇದ್ದೇನೆ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ತಮ್ಮಲ್ಲಿ ಇನ್ನೂ ಒಂದು ಉತ್ತರ ಕೊಟ್ಬಿಡ್ತೀನಿ. ನೀವು ಕಾರ್ಯಕರ್ತರದೊಂದು ವಿಚಾರ ಕೊಟ್ಟರೆ ಅದಕ್ಕಿಂತ ಮುಂಚೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇತ್ತೀಚೆಗೆ ಒಂದು 60 ಕ್ಷೇತ್ರ ವ್ಯಾಪ್ತಿ ನಾನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೆಂಬರ್ಶಿಪ್ ಮಿಸ್ಡ್ ಕಾಲ್ ಡ್ರೈವ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ನಮ್ಮ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಹೊರಟೆ. ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ನಾಯಕರುಗಳು, ಆ ಕ್ಷೇತ್ರದ ಅಭ್ಯರ್ಥಿಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನನಗೆ ಒಂದು ಆತ್ಮತೃಪ್ತಿ ತೊಗೊಂಬಂದು ಕೊಟ್ಟಿರ್ತಕ್ಕಂಥದ್ದು, ಈ ಹೊಸ ಟೆಕ್ನಾಲಜಿಯನ್ನು ಇವತ್ತು ನಾವೇನು ಮಿಸ್ಡ್ ಕಾಲ್ ಕ್ಯಾಂಪೇನ್ ಥ್ರೂ ಬಳಸಲಿಕ್ಕೆ ಹೋಗ್ತಾ ಇದ್ವು, ಆಮೇಲೆ ಆ ಟೆಕ್ನಾಲಜಿ ನಮಗೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಎಷ್ಟು ಪರಿಣಾಮಕಾರಿಯಾಗಿ ನಮಗೆ ಅನುಕೂಲ ಆಗ್ತದೆ, ನಮಗೆ ರೆಗ್ಯುಲರಾಗಿ ಟಚ್ ಇರಲಿಕ್ಕೆ ಜನತಾದಳ ಪಕ್ಷದ ಅಭಿಮಾನಿಗಳ ಜೊತೆ ಅಂತ ಕೂತು ನಾವೆಲ್ಲ ಚರ್ಚೆ ಮಾಡಿದಾಗ ಇವತ್ತು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಂಬರ್ಸ್ನ ಸಾಧನೆ ಮಾಡಿದ್ದೀವಿ. ಆದರೆ ನನಗಿನ್ನೂ ಸಮಾಧಾನ ಇಲ್ಲ. ಯಾಕೆಂದರೆ ಡೇ 1 ನಾನೊಂದು ಮಾತು ಹೇಳಿದೆ, ಪಕ್ಷದ ಕಚೇರಿ ಆಚೆ ಕಡೆನೇ ಒಂದು ಓಪನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ. ಆ ಸಭೆಯಲ್ಲಿ ಹೇಳಿದೆ ಕನಿಷ್ಠ ಪಕ್ಷ ನಾವು 25 ಲಕ್ಷ ಗಡಿಯನ್ನು ಮುಟ್ಟಬೇಕು ಅಂತಕ್ಕಂಥದ್ದು. ಈಗಾಗಲೇ ಒಂದು 40ರಿಂದ 50% ಗಡಿಯನ್ನು ಮುಟ್ಟಿದ್ದೇವೆ. ಆ ಒಂದು ಸಮಾಧಾನ ನನಗಿದೆ. ಆದರೆ ಇನ್ನೂ ಕೆಲವೊಂದಷ್ಟು 2ನೇ ಹಂತದ ಕ್ಷೇತ್ರಗಳು ಕೂಡ ಬ್ಯಾಲೆನ್ಸ್ ಇದೆ. ಮೈಸೂರಿಗೆ ಹೋಗಿಲ್ಲ, ಹಾಸನಕ್ಕೆ ಹೋಗಿಲ್ಲ, ಇನ್ನು ಮಂಡ್ಯದಲ್ಲಿ 2 ಕ್ಷೇತ್ರ ಬ್ಯಾಲೆನ್ಸ್ ಇದೆ, ಕೊಪ್ಪಳಕ್ಕೆ ಹೋಗಿಲ್ಲ, ಅಗ್ರಿಬೊಮ್ಮನಹಳ್ಳಿಗೆ ಹೋಗಿಲ್ಲ. ಈ ರೀತಿ ಅನೇಕ ಕ್ಷೇತ್ರಗಳಿದೆ. ಇನ್ನೊಂದು 25ರಿಂದ 30 ಕ್ಷೇತ್ರಕ್ಕೆ ಭೇಟಿ ಕೊಡೋದಿದೆ. ಕೊಡ್ತೇವೆ, ಪಕ್ಷ ಕಟ್ತೇವೆ. ಇನ್ನೊಂದು ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.